ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿ ಅಪ್ಡೇಟೆಡ್ ಕನ್ನಡಿಗ. ತುಂಬ ದಿನಗಳಿಂದ ಕ್ರಿಕೆಟ್ ಲವರ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಂಥ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೀರೀಸು ಫೈನಲಿ ಫ್ರೈಡೇ ನವಂಬರ್ 22 ಸ್ಟಾರ್ಟ್ ಆಗ್ತಾ ಇದೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಡೌನ್ ಅಂಡರ್ ಇಂಡಿಯಾ ಟೂರ್ ಆಫ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದ ಹೋಗಿ ಫೈಟ್ ಆಡ್ತಾ ಇದ್ದಾರೆ. ಈ ಬಾರ್ಡರ್ ಗವಾಸ್ಕರ್ ಟ್ರೋಫಿದು ಫಸ್ಟು ಏನು ಅದ್ರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಅದ್ರ ಹಿನ್ನೆಲೆ ಪ್ರೀವಿಯಸ್ ಸೀರೀಸ್ ಏನೇನಾಗಿತ್ತು ಅಂತ ಮಾತಾಡೋಣ. ಫಸ್ಟ್ ಏನಪ್ಪ ಅಂದರೆ 2018-19 ಸೀರೀಸಲ್ಲಿ ಪ್ರೀವಿಯಸ್ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸಲ್ಲಿ ಏನೇನಾಗಿತ್ತು ಅಂತ ಮಾತಾಡೋಣ. ಫಸ್ಟ್ 2018-19 ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಶಿಪ್ಪಲ್ಲಿ ನಾವು 2-1 ಆಸ್ಟ್ರೇಲಿಯನ್ ಸೋಲಿಸಿದ್ವಿ ಆಸ್ಟ್ರೇಲಿಯಾದಲ್ಲಿ. ಅದಾದ ನಂತರ ಇನ್ನು 2021 ಅದಂತೂ ಒಂದು ಇಂಡಿಯಾ ಆಸ್ಟ್ರೇಲಿಯಾ ಐಕಾನಿಕ್ ಸೀರೀಸ್. ಫಸ್ಟ್ ಟೆಸ್ಟಲ್ಲಿ ವಿರಾಟ್ ಕೊಹ್ಲಿ ಅವ್ರ ಕ್ಯಾಪ್ಟನ್ಶಿಪ್ಪಲ್ಲಿ 36ಗೆ ಆಲ್ಔಟ್ ಆಗಿ, ಅದಾದ ನಂತರ ಅವರು ಪರ್ಸ್ನಲ್ ರೀಸನ್ಸಿಂದ ಸೀರೀಸ್ನ ಹೊರ ನಡೆದ ಮೇಲೆ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ ಮಾಡಿ ಇನ್ನು ನೆಕ್ಸ್ಟ್ ತ್ರೀ ಟೆಸ್ಟಲ್ಲಿ ನಾವು ಇನ್ನು 2-1 ಗೆದ್ವಿ ಆ ಸೀರೀಸು. ಅದಂತೂ ಲಾಸ್ಟ್ ಅಶ್ವಿನ್ ಅವರು ಹೀರೋಯಿಕ್ಸು, ಹನುಮ ವಿಹಾರಿ, ಲಾಸ್ಟ್ ಟೆಸ್ಟಲ್ಲಂತೂ ಯಾರು ನಮ್ಮ ಪ್ಲೇಯರ್ಸ್ ಸುಮಾರು ಜನ ಇಂಜುರಿ ಆದಮೇಲೆ ನಟರಾಜನ್ನು, ನವದೀಪ್ ಸೈನಿ, ವಾಷಿಂಗ್ಟನ್ ಸುಂದರು, ಶಾರ್ದುಲ್ ಠಾಕೂರು ಎಲ್ಲರೂ ಅವರು ಇನಿಷಿಯಲ್ ಸ್ಟೇಜಸ್ ಆಫ್ ಕೆರಿಯರಲ್ಲಿ ಆ ಮ್ಯಾಚ್ ಗೆಲ್ಸ್ಕೊಟ್ಟಿದ್ರು. ಎಸ್ಪೆಷಲಿ ರಿಷಬ್ ಪಂತ್ ಆ ಫೈನಲ್ ಇನ್ನಿಂಗ್ಸಲ್ಲಿ ಅವರು ಚೇಸ್ ಮಾಡಿದ್ದು ಟಾರ್ಗೆಟು, ಅದರಲ್ಲೂ 2-1 ಗೆದ್ದಿದ್ವಿ. ಸೊ ಅದಾದಮೇಲೆ ನಾವು ಇಂಡಿಯಾಗೆ ಒಂದ್ಸಲಿ ಆಸ್ಟ್ರೇಲಿಯಾದವ್ರು ಬಂದರು, ಆ ಸೀರೀಸ್ ಗೆದ್ವಿ, ಅದು ನಮ್ಮ ಹೋಮ್ ಸಾಯಿಲಲ್ಲಿ. ಸೊ ಇವಾಗ ಮತ್ತೆ ಥರ್ಡ್ ಟೈಮ್ ಅಂದರೆ ಸೆಕೆಂಡ್ ಟೈಮ್ 2 ಟೈಮ್ಸ್ ಕಂಟಿನ್ಯೂಸ್ ವಿನ್ ಆಗಿದ್ವಿ, ಮತ್ತು ಥರ್ಡ್ ಟೈಮ್ 24-25 ಬಾರ್ಡರ್ ಗವಾಸ್ಕರ್ ಸೀರೀಸ್. ಇದರಲ್ಲಿ ಹ್ಯಾಟ್ರಿಕ್ ಮಾಡೋಕ್ಕಾಗುತ್ತಾ, ನಾವು ಮತ್ತೆ ಆಸ್ಟ್ರೇಲಿಯನ್ ಸೋಲ್ಸೋಕ್ಕಾಗುತ್ತಾ, ಇದ್ರ ಬಗ್ಗೆ ನಾವು ಮಾತಾಡೋಣ ಇವತ್ತು ಈ ವಿಡಿಯೋದಲ್ಲಿ. ಮತ್ತು ನಾವು 2018-19 ಸೀರೀಸು ಮತ್ತು 2020-21 ಸೀರೀಸ್ ಮಾತಾಡೋಕ್ಕೆ ಮುಂಚೆ ಅಲ್ಲಿ ನಮಗೆ ಎರಡು ಸೀರೀಸಲ್ಲಿ ಆಸ್ಟ್ರೇಲಿಯಾ ಟೀಮ್ ಕ್ಯಾಪ್ಟನ್ನು ಟಿಮ್ ಪೇನ್ ಆಗಿದ್ದರು. 18-19 ಸ್ಟೀವ್ ಸ್ಮಿತ್ ಅವರು ಇರಲಿಲ್ಲ, ಡೇವಿಡ್ ವಾರ್ನರ್ ಇರಲಿಲ್ಲ. 2021 ಫಸ್ಟ್ 2 ಟೆಸ್ಟಲ್ಲಿ ಡೇವಿಡ್ ವಾರ್ನರ್ ಅವರು ಇರಲಿಲ್ಲ, ಅಫ್ಕೋರ್ಸ್ ಸ್ಟೀವ್ ಸ್ಮಿತ್ ಇದ್ದರು. ಆವಾಗ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಿದ್ರು, ಲಾಸ್ಟಲ್ಲಿ ಅಜಿಂಕ್ಯ ರಹಾನೆ ಅವರು ಕ್ಯಾಪ್ಟನ್ ಆಗಿದ್ರು. ಬಟ್ ಈ ಸಲ ಅಷ್ಟು ಸುಲಭ ಇಲ್ಲ ಈ ಆಸ್ಟ್ರೇಲಿಯನ್ ಟೀಮ್. ಪ್ಯಾಟ್ ಕಮಿನ್ಸ್ ಅವ್ರ ಕ್ಯಾಪ್ಟನ್ಶಿಪ್ಪಲ್ಲಿ ಸ್ಟೀವ್ ಸ್ಮಿತ್ತು, ಟ್ರಾವಿಸ್ ಹೆಡ್, ಮಾರ್ನಸ್ ಲೆಗೋಶೇನು, ಉಸ್ಮಾನ್ ಖವಾಜಾ ತುಂಬ ಸ್ಟ್ರಾಂಗ್ ಇದೆ. ಈ ಸಲ ಟೀಮ್ಗೆ ಒಂದು ಒಳ್ಳೆ ಚಾನ್ಸು ಆಸ್ಟ್ರೇಲಿಯಾದಲ್ಲಿ ಹ್ಯಾಟ್ರಿಕ್ ವಿನ್ ಆಗೋಕ್ಕೆ. ಯಾಕೆಂದರೆ ಅದು ತುಂಬ ಜನ ಮಾಡಿಲ್ಲ, ಓನ್ಲಿ ಸೌತ್ ಆಫ್ರಿಕಾದವ್ರು ಮಾಡಿದ್ದಾರೆ, ಮತ್ತು ವೆಸ್ಟ್ ಇಂಡೀಸ್ ಅದು ಅವರು 80s ಮಾಡಿದ್ದಾರೆ. ಅಫ್ಕೋರ್ಸ್ 80s ವೆಸ್ಟ್ ಇಂಡೀಸ್ ಟೀಮ್ ತುಂಬ ಸ್ಟ್ರಾಂಗ್ ಇತ್ತು, ಎಲ್ಲರ ಮೇಲೂ ಗೆಲ್ತಾ ಇದ್ರು. 2018-19 ಸೀರೀಸಲ್ಲಿ ನಾವು ವಿರಾಟ್ ಕೊಹ್ಲಿ ಅವ್ರ ಕ್ಯಾಪ್ಟನ್ಶಿಪ್ಪಲ್ಲಿ ಆಡಿದ್ವಿ, ಅಲ್ಲಿ ನಾವು 2-1 ವಿನ್ ಆಗಿದ್ವಿ. ಅದಾದಮೇಲೆ ಮತ್ತೆ 2020-21 ಮತ್ತು ಫಸ್ಟ್ ಅಫ್ಕೋರ್ಸ್ ವಿರಾಟ್ ಕೊಹ್ಲಿ ಅವ್ರ ಕ್ಯಾಪ್ಟನ್ ಆಗಿದ್ದರು. ಫಸ್ಟ್ ಟೆಸ್ಟ್ ಆಡಿದ್ರು, ಅಲ್ಲಿ ನಾವು 36ಗೆ ಫಸ್ಟ್ ಟೆಸ್ಟಲ್ಲಿ ಆಲ್ಔಟ್ ಆಗಿ ಸೋತ್ವಿ. ಅದಾದಮೇಲೆ ಮತ್ತೆ ಅಜಿಂಕ್ಯ ರಹಾನೆ ಅವರು ಉಳಿದಿದ್ದ 3 ಟೆಸ್ಟ್ಗೆ ಕ್ಯಾಪ್ಟನ್ಶಿಪ್ ತೊಗೊಂಡು ಮತ್ತೆ 2-1 ಗೆದ್ವಿ. ಆ 2020-21 ಸೀರೀಸ್ ಅಂತೂ ಮರೆಯೋಕ್ಕಾಗಲ್ಲ, ಅದೊಂದು ಐಕಾನಿಕ್ ಸೀರೀಸು. ಯಾಕೆಂದರೆ ಅಲ್ಲಿ ಲಾಸ್ಟು ಅಶ್ವಿನ್ ಅವರು ಒಂದು ಥರ್ಡ್ ಟೆಸ್ಟ್ ಅಶ್ವಿನ್ ಮತ್ತು ಹನುಮ ವಿಹಾರಿ ಅವರು ಒಂದು ಇಡೀ ಡೇ ಆಡಿ ನಮಗೆ ಸಿಡ್ನಿ ಟೆಸ್ಟ್ ಡ್ರಾ ಮಾಡ್ತಾರೆ. ಅದಾದಮೇಲೆ 4th ಟೆಸ್ಟಲ್ಲಿ ಆಲ್ಮೋಸ್ಟ್ ಮೇನ್ ಪ್ಲೇಯರ್ಸ್ ಎಲ್ಲ ಇಂಜೂರ್ ಆಗಿರ್ತಾರೆ. ಶಾರ್ದುಲ್ ಠಾಕೂರ್, ನವದೀಪ್ ಸೈನಿ, ವಾಷಿಂಗ್ಟನ್ ಸುಂದರು, ಮಯಾಂಕ್ ಅಗರ್ವಾಲ್ ಅವರು ನಂಬರ್ 6 ಆಡ್ತಾರೆ. ಬಟ್ ಗಿಲ್ ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಶುಭ್ಮನ್ ಗಿಲ್ಲು, ರಿಷಬ್ ಪಂತ್ ಅಂತ ಅದೊಂದು ಐಕಾನಿಕ್ ರನ್ ಚೇಸ್ ಅವ್ರ ಕಡೆಯಿಂದ ಮ್ಯಾಚ್ನ ಗೆಲ್ಲಿಸಿ ನಾವು 2-1 ವಿನ್ ಆಗ್ತೀವಿ. ಸೊ ಇದು ನಮಗೆ ಒಂದು ಹ್ಯಾಟ್ರಿಕ್ ಚಾನ್ಸ್, ಥರ್ಡ್ ಟೈಮ್ ಕಂಟಿನ್ಯೂಸ್ ಆಗಿ ಆಸ್ಟ್ರೇಲಿಯಾದನ್ನು ಸೋಲಿಸೋದು. ಅದು ತುಂಬ ಕಷ್ಟ, ಅದು ಅಷ್ಟು ಈಸಿಯಾಗಿ ಚಾನ್ಸಸ್ ಸಿಗೋದಿಲ್ಲ. ಓನ್ಲಿ 2 ಟೀಮ್ ಮಾಡಿದ್ದಾರೆ ಅನಿಸುತ್ತೆ. ಸೌತ್ ಆಫ್ರಿಕಾದವರು ಆಸ್ಟ್ರೇಲಿಯಾನ ಕಂಟಿನ್ಯೂಸ್ ಆಗಿ 3 ಟೈಮ್ಸ್ ಸೋಲಿಸಿದ್ದಾರೆ. ಅದು ಬಿಟ್ಟರೆ ಇನ್ ದ 80s ವೆಸ್ಟ್ ಇಂಡೀಸಲ್ಲಿ ವೆಸ್ಟ್ ಇಂಡೀಸ್ ಅವರು 80s ಸೋಲಿಸಿದ್ದಾರೆ. ಸೊ ಇವಾಗ ಇಂಡಿಯಾಗೆ ಅದೊಂದು ಒಳ್ಳೆ ಚಾನ್ಸು. ಸೊ ಇದಕ್ಕೆ ಮುಂಚೆ ನಾವು ಇವಾಗ ಇಂಡಿಯನ್ ಟೀಮು ಮತ್ತು ಆಸ್ಟ್ರೇಲಿಯಾ ಟೀಮ್ದು ಕರೆಂಟ್ ಫಾರ್ಮ್ ಬಗ್ಗೆ ಮಾತಾಡೋಣ. ಇಂಡಿಯನ್ ಟೀಮು ಅಫ್ಕೋರ್ಸ್ ಎಲ್ಲರೂ ಗೊತ್ತಿರೋಂಗೆ ಇದು ಸಿಕ್ಕಾಪಟ್ಟೆ 1 month 20 days 1 month ಬ್ಯಾಕ್ ಆಯಿತು. 1 month ಬ್ಯಾಕ್ ನ್ಯೂಜಿಲೆಂಡ್ ಮೇಲೆ ಇಂಡಿಯನ್ ಹೋಮ್ ಸಾಯಿಲಲ್ಲಿ ನಾವು ವೈಟ್ ವಾಶ್ ಆಗ್ತೀವಿ. ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೆಸ್ಟ್ ಮ್ಯಾಚು, ಆಮೇಲೆ ಮುಂಬೈಲಿ, ಆಮೇಲೆ ಪುಣೆಯಲ್ಲಿ 3 ಟೆಸ್ಟ್ ಮ್ಯಾಚು ನಾವು ವೈಟ್ ವಾಶ್ ಆಗ್ತೀವಿ. ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ ಬಂತು ಎಲ್ಲ ಕಡೆಯಿಂದ, ಎಸ್ಪೆಷಲಿ ಸೀನಿಯರ್ ಪ್ಲೇಯರ್ಸ್ ವಿರಾಟ್ ಕೊಹ್ಲಿ ಅವ್ರಿಗೆ, ರೋಹಿತ್ ಶರ್ಮಾ ಮತ್ತು ನ್ಯೂಲಿ ಅಪಾಯಿಂಟೆಡ್ ಕೋಚ್ ಗೌತಮ್ ಗಂಭೀರ್ ಅವ್ರಿಗೆ. ಯಾಕೆಂದರೆ ನಾವು ಇದ್ರ ಹಿಂದೆ ತಾನೇ ಶ್ರೀಲಂಕಾ ವಿರುದ್ಧ ಓಡಿಗೆ ಸೋತಿರ್ತೀವಿ. ಅದಾದಮೇಲೆ ಇವಾಗ ಮತ್ತೆ ನಾವು ಹೋಮ್ ಸಾಯಿಲಲ್ಲಿ ನ್ಯೂಜಿಲೆಂಡ್ ಮೇಲೆ ನಾವು ಟೆಸ್ಟ್ ಸೀರೀಸ್ ಸೋತಾಗ ಎಲ್ಲ ಕಡೆ ಕ್ರಿಟಿಸಿಸಮ್ ಬಂದೇ ಬರುತ್ತೆ. ಸೊ ಆ ಫಾರ್ಮ್ ಇಟ್ಕೊಂಡು ಕಾನ್ಫಿಡೆನ್ಸ್ ಲೋ ಇಟ್ಕೊಂಡು ಆಸ್ಟ್ರೇಲಿಯಾಗೆ ಬಂದಿದ್ದಾರೆ ಈಗ. ಸೊ ಅಲ್ಲಾಗಲೇ ಆಲ್ರೆಡಿ ಆಸ್ಟ್ರೇಲಿಯಾ ಮೀಡಿಯಾದವರು, ಆಸ್ಟ್ರೇಲಿಯನ್ ಫಾರ್ಮರ್ ಪ್ಲೇಯರ್ಸು ಎಲ್ಲ ಬ್ಯಾಂಟರ್ಸು, ಟಿಪಿಕಲ್ ಆಸ್ಟ್ರೇಲಿಯನ್ ಮೈಂಡ್ ಸೆಟ್ಟು
ಬ್ಯಾಂಟರ್ಸು ಸ್ಲೆಡ್ಜಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಆಸ್ಟ್ರೇಲಿಯನ್ ಮೀಡಿಯಾ ಎಲ್ಲ ಕೊಹ್ಲಿ ಅವ್ರ ಬಗ್ಗೆ ಕಿಂಗ್ ಆಫ್ ದ ಆಸ್ಟ್ರೇಲಿಯನ್ ಮೀಡಿಯಾ ಆಗಿರ್ಬೋದು, ಫಾರ್ಮರ್ ಆಲ್ರೆಡಿ ಆಸ್ಟ್ರೇಲಿಯನ್ ಮೀಡಿಯಾದವರು ಎಲ್ಲ ಇಂಡಿಯನ್ ಕೋಚ್ ಗೌತಮ್ ಗಂಭೀರ್ ಅವ್ರ ಬಗ್ಗೆ, ಫಾರ್ಮರ್ ಪ್ಲೇಯರ್ಸು, ಕೋಚಿಂಗ್ ಸ್ಟೈಲ್ ಬಗ್ಗೆ ಎಲ್ಲ ನೆಗೆಟಿವ್ ಆಗಿ ಕಮೆಂಟ್ಸು ಎಲ್ಲ ಪ್ರೊವೋಕ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಇಂಡಿಯನ್ ಇಂಪಾರ್ಟೆಂಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆನೂ ಅಷ್ಟೇ ಕಿಂಗ್ ಆಫ್ ದ ಜಂಗಲ್ ಈಸ್ ವೀಕ್ ಅಂತ ಯಾರೊಬ್ಬರು ಕಮೆಂಟ್ ಮಾಡಿದ್ದಾರೆ. ಸೊ ಅದೇ ರೀತಿ ಬೇರೆ ಪ್ಲೇಯರ್ಸ್ ವಾರ್ನು ಮಾಡಿದ್ದಾರೆ ಆಸ್ಟ್ರೇಲಿಯಾದವರಿಗೆ, ಡೋಂಟ್ ವಿರಾಟ್ ಕೊಹ್ಲಿಯವ್ರನ್ನ ಜಾಸ್ತಿ ಸ್ಲೆಡ್ ಮಾಡಬೇಡಿ ಅಂತ, ಯಾಕೆಂದರೆ ಅದು ಅವ್ರಿಗೆ ಮತ್ತೆ ಬ್ಯಾಕ್ ಫೈರ್ ಆಗುತ್ತೆ ಅಂತ. ಯಾಕೆಂದರೆ ವಿರಾಟ್ ಕೊಹ್ಲಿ ಅದನ್ನ ಇಷ್ಟಪಡ್ತಾರೆ, ಸ್ಲೆಡ್ಜಿಂಗು, ಬ್ಯಾಂಟರ್ಸು, ಕಾನ್ಫ್ರಂಟೇಷನ್ಸ್ ಆನ್ ದ ಫೀಲ್ಡ್ ಅಂದರೆ ಹೇಳ್ತೀವಿ ಅದು ಇಷ್ಟಪಡ್ತಾರೆ. ಸೊ ಅದು ಟ್ರಿಗರ್ ಮಾಡಿದಷ್ಟು ಆಸ್ಟ್ರೇಲಿಯಾದವ್ರಿಗೆ ತೊಂದರೆ ಅಂತ ಅವ್ರಿಗೂ ಗೊತ್ತು. ಸೊ ಅದು ಕೂಡ ವಾರ್ನ್ ಮಾಡಿದ್ದಾರೆ. ಗೊತ್ತಿಲ್ಲ, ಇಂಡೋರ್ ವಾರ್ಮ್ ಅಪ್ ಗೇಮು ಕ್ಯಾನ್ಸಲ್ ಮಾಡಿ ಇಂಡೋರಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ ಇಂಡಿಯಾದವ್ರ ಪರ್ತಲ್ಲಿ. ಏನು ಸ್ಟ್ರಾಟಜಿ, ಅವ್ರದ್ದೇನು ಸ್ಟ್ರಾಟಜಿ ಅಂತ ಗೊತ್ತಿಲ್ಲ ನನಗೆ. ಸೊ ಇದೊಂಥರ ಇಂಡಿಯನ್ ಸೀನಿಯರ್ ಪ್ಲೇಯರ್ಸ್ಗೆ, ಕೋಚ್ಗೆ ಎಲ್ಲ ತುಂಬ ಇಂಪಾರ್ಟೆಂಟ್ ಸೀರೀಸು. ಗೌತಮ್ ಗಂಭೀರ್ ಅವ್ರಿಗೂ ಅಷ್ಟೇ ಇಲ್ಲೊಂಥರ ಅವರು ಮಸ್ಟ್ ವಿನ್ ಆಗಲೇಬೇಕು, ಇಲ್ಲಾಂದರೆ ಅವ್ರಿಗೆ ಕೋಚಿಂಗ್ ಕೆರಿಯರ್ಗೂ ಕಷ್ಟ ಇದೆ, ತುಂಬ ಕ್ರಿಟಿಸಿಸಮ್ ಬಂದೇ ಬರುತ್ತೆ, ಗೊತ್ತಿಲ್ಲ ಏನು ಆ್ಯಕ್ಷನ್ ಆಗುತ್ತೆ ಅಂತ. ಅದೇ ರೀತಿ ಸೀನಿಯರ್ ಪ್ಲೇಯರ್ಸ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಅಶ್ವಿನ್, ಜಡೇಜಾ ಇವ್ರಿಗೆಲ್ಲ ಒಂದು ಲಾಸ್ಟ್ ಆಸ್ಟ್ರೇಲಿಯನ್ ಸೀರೀಸ್ ಆಸ್ಟ್ರೇಲಿಯಾದಲ್ಲಿ. ಸೊ ಮೇಕ್ ಆರ್ ಬ್ರೇಕ್, ಮತ್ತು ಅವ್ರ ಕೆರಿಯರು ಕೂಡ ನಾಟ್ ಇನ್ ದ ಬೆಸ್ಟ್ ಆಫ್ ದ ಫಾರ್ಮ್ಸ್ ಇರೋದ್ರಿಂದ ಅವರು ಕೂಡ ಚೆನ್ನಾಗಿ ಆಡಲೇಬೇಕು ಇಲ್ಲಿ. ಇನ್ನು ರೋಹಿತ್ ಶರ್ಮಾ ಅವರು ಇದರಲ್ಲಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ವರೆಗೂ ಆಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಆಡೋದಕ್ಕೂ ನಾವಿಲ್ಲಿ ಎಲ್ಲ 5-0 ಅಥವಾ 4-1 ಗೆಲ್ಲೇಬೇಕು, ನ್ಯೂಜಿಲೆಂಡ್ ಮೇಲೆ ಸೋತಿರೋದ್ರಿಂದ. ಸೊ ಗೊತ್ತಿಲ್ಲ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದೆ. ಇವಾಗ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಲೇಬೇಕಾಗುತ್ತೆ. ಇನ್ನು ಆಸ್ಟ್ರೇಲಿಯನ್ ಟೀಮ್ ಫಾರ್ಮ್ ಬಗ್ಗೆ ಹೇಳೋದಾದರೆ, ಅವ್ರು ಯಾವುದು ಇಂಡಿಯನ್ ಟೀಮ್ ಥರ ಸೀರೀಸ್ ಸೋತಿಲ್ಲ, ಬಟ್ ವೆಸ್ಟ್ ಇಂಡೀಸ್ ಮೇಲೂ ಒಂದು ಟೆಸ್ಟ್ ಮ್ಯಾಚ್ ಸೋಲ್ತಾರೆ, ಬಟ್ ಸೀರೀಸ್ ಗೆಲ್ತಾರೆ. ಪಾಕಿಸ್ತಾನ ಮೇಲೂ ಅಷ್ಟು ಚೆನ್ನಾಗಿ ಆಡಿಲ್ಲ, ಬಟ್ ಇಟ್ ಇಸ್ ಅ ಡೇಂಜರ್ ಸೈಡ್ ಅಂತಲೇ ಹೇಳ್ಬೋದು. ಇನ್ನು ಎರಡು ಟೀಮ್ ಬಂದು ಲೈನಪ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಬಿಡೋಣ. ಇನ್ನು ಇಂಡಿಯನ್ ಟೀಮ್ ಲೈನಪ್ ಅಂತಂದರೆ ಫಸ್ಟು ಜೈಸ್ವಾಲ್ ಅವರು, ರೋಹಿತ್ ಶರ್ಮಾ ಅವರು ಓಪನಿಂಗ್ ಮಾಡಬೇಕಿತ್ತು. ರೋಹಿತ್ ಶರ್ಮಾ ಅವರು ಪರ್ಸ್ನಲ್ ರೀಸನ್ಸಿಂದ ಫಸ್ಟ್ ಟೆಸ್ಟ್ ಆಡದೇ ಇರೋದ್ರಿಂದ ಅವ್ರ ಜಾಗಕ್ಕೆ KL ರಾಹುಲ್ ಅವರು ಓಪನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕೋರ್ಸ್ ಅಭಿಮನ್ಯು ಈಶ್ವರನ್ ಅವರು ಸ್ಕ್ವಾಡಲ್ಲಿದ್ದರು, ಬಟ್ ಇವರೇನು ಗಂಭೀರ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂತಂದರೆ ಒನ್ಸ್ ಆಫ್ಟರ್ ವಿ ಗೋ ಓವರ್ ದ ವಾರ್ಮ್ ಅಪ್ ಗೇಮ್ಸ್, ನೆಟ್ ಪ್ರಾಕ್ಟೀಸ್ ಎಲ್ಲ ನೋಡಿ ನಾವು ಡಿಸೈಡ್ ಮಾಡ್ತೀವಿ ಯಾರು ಆಡಬೇಕು ಅಂತ. ಬಟ್ ಎಲ್ಲೋ ಒಂದು ಕಡೆ ರಾಹುಲ್ ಅವರ ಎಕ್ಸ್ಪೀರಿಯನ್ಸು, ಆ ಕಂಫರ್ಟ್ ಇರೋದ್ರಿಂದ ರಾಹುಲ್ ಅವ್ರು ಓಪನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ 3 ಶುಭ್ಮನ್ ಗಿಲ್ ಆಡಬೇಕಿತ್ತು. ಶುಭ್ಮನ್ ಗಿಲ್ ಅವ್ರು ಇಂಜುರಿ ಆಗಿದ್ದರಿಂದ ದೇವದತ್ ಪಡಿಕ್ಕಲ್ ಆಡ್ತಾರೆ ಅಂತ ಹೇಳ್ಬೋದು. ದೇವದತ್ ಪಡಿಕ್ಕಲ್ ಸ್ಕ್ವಾಡಲ್ಲಿರಲ್ಲ, ಬಟ್ ಇಂಡಿಯನ್ ಸ್ಕ್ವಾಡಲ್ಲಿದ್ದರು, ಅವ್ರನ್ನೆಲ್ಲ ರಿಟೈನ್ ಮಾಡ್ಕೊಂಡಿದ್ದಾರೆ ಶುಭ್ಮನ್ ಗಿಲ್ ಅವ್ರಿಗೆ ಇಂಜುರಿ ಆಗಿರೋದ್ರಿಂದ. ನಂಬರ್ 4 ವಿರಾಟ್ ಕೊಹ್ಲಿ ಅವರು. ಕೋರ್ಸ್ ಅವ್ರು ಎಷ್ಟು ಚೆನ್ನಾಗಿ ಆಡ್ತಾರೆ ಅನ್ನೋದ್ರ ಮೇಲೆ ಇಂಡಿಯನ್ ಟೀಮ್ ಚಾನ್ಸಸ್ ಡಿಪೆಂಡ್ ಆಗುತ್ತೆ. ಅವ್ರು ಯಾವಾಗಲೂ ಲಾಸ್ಟ್ 2 ಸೀರೀಸಲ್ಲಿ ಆಸ್ಟ್ರೇಲಿಯಾದಲ್ಲಿ ಚೆನ್ನಾಗಿ ಆಡಿದ್ದಾರೆ. ಅವ್ರು ಆಸ್ಟ್ರೇಲಿಯನ್ ಆ್ಯಸ್ ಎ ಅಪೋಸಿಷನ್ ಅವ್ರು ಇಷ್ಟಪಡ್ತಾರೆ, ಆಸ್ಟ್ರೇಲಿಯಾದಲ್ಲಿ ಆಡೋದು ಇಷ್ಟಪಡ್ತಾರೆ. ಸೊ ಈ ಸೀರೀಸಲ್ಲಿ ಅವ್ರು ಚೆನ್ನಾಗಿ ಆಡಲೇಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟು 2018 ಮತ್ತು 2021 ಸೀರೀಸಿಂದ ಇಲ್ಲಿ ಏನು ಒಂದು ಬಿಗ್ ಮಿಸ್ ಅಪ್ಪ ಅಂದರೆ ನಂಬರ್ 3 ಚೇತೇಶ್ವರ್ ಪೂಜಾರ್ ಅವರು 18-19 ಮ್ಯಾನ್ ಆಫ್ ದ ಸೀರೀಸ್ ಆಗಿದ್ದರು. ಇನ್ನು 2021 ಅಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದರು. ಸಿಡ್ನಿ ಟೆಸ್ಟ್ ಆಗಿರ್ಬೋದು, ಗ್ಯಾಬಾ ಟೆಸ್ಟ್ ಆಗಿರ್ಬೋದು, ಹೊಡೆತಗಳು, ಬೌನ್ಸರ್ಸು ಎಲ್ಲ ಪೆಟ್ಗಳು ತಿಂದು ಕೂಡ ಒಂದೆಂಡ್ ಅವ್ರು ಯಾವಾಗಲೂ ಬ್ಲಾಕ್ ಮಾಡಿ ಇಟ್ಕೊಂಡವ್ರು, ಇನ್ನೊಂದು ಎಂಡ್ ಫ್ರೀ ಆಗಿ ಆಡೋದಕ್ಕೆ ಒಂದು ವಿಕೆಟ್ ಕೊಡದೆ ಒಂದು ಎಂಡ್ ಬ್ಲಾಕ್ ಮಾಡಿ ಇಟ್ಕೊಂಡವ್ರು. ಆ ರೋಲ್ ಇವಾಗ ಯಾರು ಪ್ಲೇ ಮಾಡ್ತಾರೆ ಅನ್ನೋದೇ ಇಂಪಾರ್ಟೆಂಟು. ಅಫ್ಕೋರ್ಸ್ ನಂಬರ್ 3 ಶುಭ್ಮನ್ ಗಿಲ್ ಅವರು ಪ್ಲೇ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ಇವಾಗ ಶುಭ್ಮನ್ ಗಿಲ್ ಇಲ್ಲದೇ ಇರೋದ್ರಿಂದ, ಅವ್ರ ಎಕ್ಸ್ಪೀರಿಯನ್ಸು ಅಷ್ಟು ಇಲ್ಲದೇ ಇರೋದ್ರಿಂದ ವಿರಾಟ್ ಕೊಹ್ಲಿ ಅವರೇ ಆ ರೋಲ್ ಪ್ಲೇ ಮಾಡಬೇಕು. ವಿರಾಟ್ ಕೊಹ್ಲಿ ಅವರು ಒಂದು ಎಂಟು ಹೋಲ್ಡ್ ಮಾಡ್ಕೊಂಡು ಆದಷ್ಟು ಎಷ್ಟು ಬಾಲ್ಸ್ ಫೇಸ್ ಮಾಡ್ತಾರೆ, ಎಷ್ಟು ಸ್ಕ್ರೀಸಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಅಷ್ಟು ಇಂಡಿಯಾ ಅಂತ ಸೇಫರ್ ಸೈಡ್ ಅಂತ ಹೇಳ್ತೀನಿ. ಅದು ಬಿಟ್ಟರೆ ನಂಬರ್ 5 ರಿಷಬ್ ಪಂತ್ ಅವರು. ಆಲ್ರೆಡಿ ಅವ್ರನ್ನ 27 ಇಯರ್ಸ್ ಆಲ್ರೆಡಿ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮೆಂಬರ್ ಆಫ್ ದ ಟೀಮ್ ಆಗಿಬಿಟ್ಟಿದ್ದಾರೆ. ಅವರು ಆಸ್ಟ್ರೇಲಿಯಾದಲ್ಲಂತೂ ಆಲ್ರೆಡಿ ಅವರು ಕಲ್ಟ್ ಫಿಗರ್ ಆಗಿಬಿಟ್ಟಿದ್ದಾರೆ. ಯಾಕಂದರೆ 2020-21 ಅವರು ಗೆಲ್ಸಿದ ರೀತಿ, ಅವರು ಹೀರೋಯಿಕ್ಸು ಎಲ್ಲ ನೋಡಿ, ಅವರು ಲಾಸ್ಟ್ ನ್ಯೂಜಿಲೆಂಡ್ ಸೀರೀಸಲ್ಲಿ ಸೋತ್ರೂ ಡೀಸೆಂಟಾಗಿ ಆಡಿದ್ದಾರೆ. ಸೊ ಮತ್ತೆ ಅವರು ಇಲ್ಲಿ ಕ್ರೂಷಿಯಲ್ ಆಗ್ತಾರೆ ನಮಗೆ. ಅದು ಬಿಟ್ಟರೆ ನಂಬರ್ 6 ಸರ್ಫರಾಜ್ ಖಾನ್. ಬೆಂಗಳೂರಲ್ಲಿ 3rd ಇನ್ನಿಂಗ್ಸಲ್ಲಿ 150 ಹೊಡಿತಾರೆ, ಆಲ್ಮೋಸ್ಟ್ ಮ್ಯಾಚ್ ಗೆಲ್ಸೋ ಪೊಸಿಷನ್ಗೆ ತಂದುಬಿಡ್ತಾರೆ. ಬಟ್ ಆಫ್ಟರ್ ದಟ್ ಮುಂಬೈ ಮತ್ತು ಪುಣೆಯಲ್ಲಿ ಅವ್ರು ಅಷ್ಟು ಚೆನ್ನಾಗಿ ಆಡೋದಿಲ್ಲ. ಬಟ್ ಇಲ್ಲಿ ಧ್ರುವ್ ಜುರೇಲ್ ವೈಟ್ ಮಾಡ್ತಾಯಿದ್ದಾರೆ. ಇಂಡಿಯಾ ವಾರ್ಮ್ ಅಪ್ ಗೇಮಲ್ಲಿ ನೆಟ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ, 80 ರನ್ನೇನೋ ಹೊಡೆದಿದ್ದಾರೆ ಇಂಡಿಯಾ ಗೇಮಲ್ಲಿ. ಸೊ ಧ್ರುವ್ ಜುರೇಲ್ ಅವ್ರನ್ನ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಆಗಿ ಆಡಿಸ್ತಾ ಇದ್ದಾರೆ ನಂಬರ್ 6 ಅಂತ ಹೇಳ್ತಾ ಇದ್ದಾರೆ. ಸೊ ನಂಬರ್ 6 ಧ್ರುವ್ ಜುರೇಲ್ ಆದರೆ ನಂಬರ್ 7, 8 ಯಾವಾಗಲೂ ಇಲ್ಲಿ ಓವರ್ಸೀಸ್ಗೆ ಹೋದಾಗ ಒಂದು ಡಿಬೇಟ್ ಇದ್ದೇ ಇರುತ್ತೆ. ಆರ್ ಅಶ್ವಿನ್ ಮತ್ತು ರವೀಂದ್ರ ಜಡೇಜಾ ಅವರಿಗೆ. ಅಫ್ಕೋರ್ಸ್ ಆರ್ ಅಶ್ವಿನ್ ಇಸ್ ಅ ಬೆಟರ್ ಬೌಲರ್ ದೆನ್ ದ
ರವೀಂದ್ರ ಜಡೇಜಾ. ಬಟ್ ಓವರ್ಸೀಸ್ಗೆ ಹೋಗ್ತಿದ್ದಂಗೆ ಈ ಬ್ಯಾಟಿಂಗು ಫೀಲ್ಡಿಂಗ್ ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಸೊ ಅಲ್ಲಿ ಜಡೇಜಾ ಅವ್ರಿಗೆ ಎಡ್ಜ್ ಬರುತ್ತೆ. ಜಡೇಜಾ ಇಸ್ ಅ ಬೆಟರ್ ಬ್ಯಾಟರ್ ಆ್ಯಂಡ್ ಬೆಟರ್ ಫೀಲ್ಡರ್ ದೆನ್ ಅಶ್ವಿನ್. ಸೊ ಆ ಫೇವರ್ ಅವ್ರಿಗೆ ಹೋಗೋದ್ರಿಂದ ಐ ಥಿಂಕ್ ಜಡೇಜಾ ಅವ್ರು ಬರ್ತಾರೆ ನಂಬರ್ 7 ಅಂತ. ನಂಬರ್ 8 ಅಗೇನ್ ವಾಷಿಂಗ್ಟನ್ ಸುಂದರ್ ಆಡ್ತಾರಾ, ಇಲ್ಲಾಂದರೆ 4 ಸೀಮರ್ಸ್ ಆಡಿಸ್ತಾರಾ, ಇಲ್ಲ ಅಂತಂದರೆ ನಿತೀಶ್ ರೆಡ್ಡಿ ಅವರು ಡೆಬ್ಯೂ ಮಾಡಬೇಕು. ಇದು ಹೆಂಗೆ ಅಂತಂದರೆ ಅವರು ಡೆಬ್ಯೂ ಮ್ಯಾಚ್ ಆಸ್ಟ್ರೇಲಿಯಾ ವಿರುದ್ಧ ಆಸ್ಟ್ರೇಲಿಯಾದಲ್ಲಿ ಆಡೋದು ಅಷ್ಟು ಸುಲಭ ಇಲ್ಲ. ಬಟ್ ಮಾರ್ಗನ್ ಮಾರ್ಕಲ್ ಅವರು ಪ್ರೈಸ್ ಮಾಡಿದ್ದಾರೆ ಎಸ್ ಎಬಿಲಿಟಿ ಅಂತ, ವಾಚ್ ಔಟ್ ಫಾರ್ ಹಿಮ್ ಅಂತ. ಸೊ ಐ ಥಿಂಕ್ ಓವರ್ಸೀಸ್ ಹೋಗ್ತಿದ್ದಂಗೆ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಇಂಪಾರ್ಟೆಂಟ್ ಆಗ್ತಾರೆ. ಇವಾಗ ಹಾರ್ದಿಕ್ ಪಾಂಡ್ಯ ಅವರು ರೆಡ್ ಬಾಲ್ ಕ್ರಿಕೆಟ್ ಆಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ಶಾರ್ದೂಲ್ ಠಾಕೂರ್ ಇದ್ರು ಆಸ್ಟ್ರೇಲಿಯಾದಲ್ಲಿ, ಒಂದು ಮ್ಯಾಚ್ ತುಂಬ ಚೆನ್ನಾಗಿ ಆಡಿದ್ರು ನಮಗೆ 4th ಟೆಸ್ಟ್ ಮ್ಯಾಚ್ ಇದೆ. ಸೊ ನಿತೀಶ್ ರೆಡ್ಡಿ ಅವರು ಹಾಗೆ ಆಡ್ತಾರಾ ನೋಡ್ಬೇಕು, ಅಷ್ಟು ಇಂಪ್ಯಾಕ್ಟ್ ಮಾಡ್ತಾರಾ, ಅದು ಆಸ್ಟ್ರೇಲಿಯನ್ ಲೈನಪ್ ವಿರುದ್ಧ ಡೆಬ್ಯೂ ಪರ್ಸನ್ ಎಷ್ಟು ಹಿಂಗೆ ಆಡ್ತಾರೆ ಅನ್ನೋ ನೋಡಬೇಕು. T20 ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ದಾರೆ, ಇಲ್ಲಿ ಟೆಸ್ಟಲ್ಲಿ ಹೆಂಗೆ ಆಡ್ತಾರೆ, ಬೌಲಿಂಗ್ ಹೆಂಗೆ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ. ನಂಬರ್ 8 ಆದರೆ ನಂಬರ್ 9 ಜಸ್ಪ್ರೀತ್ ಬೂಮ್ರಾ ಅವರು. ರೋಹಿತ್ ಶರ್ಮಾ ಅವರು ಅನುಪಸ್ಥಿತಿಯಲ್ಲಿ ಅವರು ಲೀಡ್ ಮಾಡ್ತಾ ಇದ್ದಾರೆ. ಸೊ ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗಲ್ಲಿ ಹೆಂಗೋ ಈ ಬೌಲಿಂಗಲ್ಲಿ ಜಸ್ಪ್ರೀತ್ ಬೂಮ್ರಾ ಅವರು ನಮಗೆ ಸೀರೀಸ್ನ ಡಿಸೈಡ್ ಮಾಡ್ತಾರೆ, ಹೆಂಗೆ ಇಂಡಿಯಾಗೆ ಚಾನ್ಸಸ್ ಹೆಂಗಾಗುತ್ತೆ, ಆಸ್ಟ್ರೇಲಿಯಾ ಚಾನ್ಸ್ ಹೆಂಗಾಗುತ್ತೆ ಅಂತ. ಬಟ್ ಅದಕ್ಕೆ ನಮಗೆ ಅದರ್ ಬೌಲರ್ ಸಪೋರ್ಟ್ ಬೇಕು. ಸಿರಾಜ್ ಅವರು ಅಥವಾ ಆಕಾಶ್ ದೀಪ್, ಪ್ರಸಿದ್ಧ ಕೃಷ್ಣ, ಹರ್ಷಿತ್ ರಾಣಾ ಯಾರು ಬರ್ತಾರೋ ಅವರು. ಯಾಕೆಂದರೆ ಜಸ್ಪ್ರೀತ್ ಬೂಮ್ರಾ ಅವರು ಒಂದೇ ಮ್ಯಾಚಲ್ಲಿ 40 ಓವರ್ಸ್ ಬೌಲಿಂಗ್ ಮಾಡಿ ಆಮೇಲೆ ಇಂಜುರಿ ಆಗಿಲ್ಲ, ರೆಸ್ಟು ಆ ಥರ ಹೇಳೋಕ್ಕಾಗಲ್ಲ. ಸೊ ಅವರು ಕೂಡ ಸ್ಟೆಪ್ ಅಪ್ ಆಗಬೇಕು. ಲಾಸ್ಟ್ ಟೈಮ್ ಸಿರಾಜ್ ಅವರು ತುಂಬ ಚೆನ್ನಾಗಿ ಮಾಡಿದರು, ಬಟ್ ಈಸ್ ಆಲ್ಸೋ ನಾಟ್ ಇನ್ ದ ಬೆಸ್ಟ್ ಆಫ್ ದ ಫಾರ್ಮ್ಸ್. ಬಟ್ ಸ್ಟಿಲ್ ಆಸ್ಟ್ರೇಲಿಯಾ ಪಿಚ್ ಅವರಿಗೆ ಬೌಲಿಂಗ್ ಸ್ಟೈಲಿ ಕಂಡೀಸಿವ್ ಆಗಿರುತ್ತೆ ಇದೆ. ಲಾಸ್ಟ್ ಟೈಮು ಚೆನ್ನಾಗಿ ಮಾಡಿದ್ರು, ಈ ಸಲ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಇನ್ನು 3rd ಬೌಲಿಂಗ್ ಸ್ಪಾಟ್ಗೆ ಐ ಥಿಂಕ್ ಪ್ರಸಿದ್ಧ ಕೃಷ್ಣ ಅವ್ರು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾಕೆಂದರೆ ಅವರ ಹೈಟು, ಆ ಬೌನ್ಸು, ಆ ಪೇಸು ಅವ್ರಿಗೊಂದು ಏನು ಲಿಟಲ್ ಎಡ್ಜು ಕೊಡುತ್ತೆ. ಆದರೂ ಆಕಾಶ್ ದೀಪು ಮತ್ತು ಹರ್ಷಿತ್ ರಾಣಾ ವಿರುದ್ಧ ಐ ಥಿಂಕ್ ಪ್ರಸಿದ್ಧ ಕೃಷ್ಣ ಅವ್ರು ಆಡ್ಬೋದು, ಇದು ಆಕಾಶ್ ದೀಪ್ ಆಡಿಸ್ತಾರ. ಅದೇ ಚಾನ್ಸಸ್ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದೀವಿ ಪ್ರೀವಿಯಸ್, ಅವ್ರಿಗೆ ಕಂಟಿನ್ಯೂ ಮಾಡಬೇಕು ಅಂತ. ಅದು ಬಿಟ್ಟರೆ ಇನ್ನು 4 ಸೀಮರ್ಸ್ ಆಡಿಸೋದು ಡೌಟ್ ಅನಿಸುತ್ತೆ. ಯಾಕೆಂದರೆ ಬ್ಯಾಟಿಂಗು ನೋಡಬೇಕಾಗಿರೋದ್ರಿಂದ ಐ ಥಿಂಕ್ ಬೂಮ್ರಾ, ಸಿರಾಜ್ ಆ್ಯಂಡ್ ಪ್ರಸಿದ್ಧ ಕೃಷ್ಣ. ಅದು ಇನ್ನೊಂದು ಆಪ್ಷನ್ ಇದೆ, ಏನಂತಂದರೆ ವಾಷಿಂಗ್ಟನ್ ಸುಂದರ್ ಆಡಿಸ್ಬೇಕು ಅಂತ ದೇವದತ್ ಪಡಿಕಲ್ ಜಾಗದಲ್ಲಿ ಒಂದು ನಂಬರ್ 3 ವಾಷಿಂಗ್ಟನ್ ಸುಂದರ್ ಆಡಿಸಿ. ಯಾಕೆಂದರೆ ಲಾಸ್ಟ್ ಟೈಮ್ ಅವ್ರು ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ದಾರೆ ಆಸ್ಟ್ರೇಲಿಯಾದಲ್ಲಿ. ಮತ್ತು ಅವರು ತಮಿಳ್ನಾಡಿಗೆ ಅವರು ರಫ್ತು ಆಡೋದ್ರಿಂದ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಸೊ ಅದೊಂದು ಚಾನ್ಸ್ ತೊಗೊಂಡು ಇನ್ನು 2 ಸ್ಪಿನ್ನರು ಆಗುತ್ತೆ. ಅಲ್ಲಿ ಅವರು ಈಕ್ವಲ್ ಅಮೌಂಟ್ ಆಫ್ ರೈಟ್ ಹ್ಯಾಂಡರ್ಸು ಇದ್ದಾರೆ, ಲೆಫ್ಟ್ ಹ್ಯಾಂಡರ್ಸು ಇದ್ದಾರೆ ಅಲ್ಲಿ ಆಸ್ಟ್ರೇಲಿಯಾ ಲೈನಪ್ಪಲ್ಲಿ. ಸೊ ವಾಷಿಂಗ್ಟನ್ ಸುಂದರ್, ಜಡೇಜಾ, ನಿತೀಶ್ ರೆಡ್ಡಿ ಆ್ಯಂಡ್ 3 ಪೇಸರ್ಸು ನೋಡ್ಬೇಕು ಯಾವ ಲೈನಪ್ ಯಾವ ಕಾಂಬಿನೇಷನಲ್ಲಿ ಹೋಗ್ತಾರೆ ಅಂತ. ಅದು ಬಿಟ್ಟರೆ ಇನ್ನೊಂದು ಮಿಸ್ ಏನಪ್ಪ ಅಂತಂದರೆ ಬಿಗ್ ಮಿಸ್ ಈಸ್ ಮೊಹಮ್ಮದ್ ಶಮಿ ಅವರು, ವರ್ಲ್ಡ್ ಕ್ಲಾಸ್ ಬೌಲರ್ ಅವರು. ಲಾಸ್ಟ್ 1 ಇಯರಿಂದ ಆಫ್ಟರ್ ದ ವರ್ಲ್ಡ್ ಕಪ್ ಅವರು ಇಂಜುರಿ ಆಗಿತ್ತು. ಎಲ್ಲೂ ಯಾವುದೇ ಗೇಮ್ಸಲ್ಲಿ ಆಫ್ಟರ್ ದ ವರ್ಲ್ಡ್ ಕಪ್ 1 ಇಯರ್ ಆಫ್ಟರ್ ದ ODI ವರ್ಲ್ಡ್ ಕಪ್ ಅವರು 1 ಇಯರಿಂದ ಯಾವುದೇ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗೇಮ್ ಆಡಿಲ್ಲ. ಬಟ್ ಲಾಸ್ಟ್ ವೀಕ್ ಒಂದು ರಣಜಿ ಮ್ಯಾಚ್ ಆಡಿದ್ದಾರೆ ಬೆಂಗಾಲ್ ವರ್ಸಸ್ ಮಧ್ಯಪ್ರದೇಶಲ್ಲಿ, ಬೆಂಗಾಲ್ ಪರವಾಗಿ. ಅಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ 4 ವಿಕೆಟ್ ತೊಗೊತಾರೆ, ಸೆಕೆಂಡ್ ಇನ್ನಿಂಗ್ಸಲ್ಲಿ 3 ವಿಕೆಟ್ ತೊಗೊತಾರೆ. ಫೇರ್ ಅಮೌಂಟ್ ಆಫ್ ಓವರ್ಸ್ ಬೌಲಿಂಗ್ ಮಾಡ್ತಾರೆ, 15 ಓವರ್ಸು, ಸೆಕೆಂಡ್ ಇನ್ನಿಂಗ್ಸಲ್ಲಿ ಅರೌಂಡ್ 20 ಓವರ್ಸ್ ಮಾಡ್ತಾರೆ. ಬಟ್ ಸ್ಟಿಲ್ ಇಂಡಿಯನ್ ಟೀಮ್ ಮ್ಯಾನೇಜ್ಮೆಂಟ್ ಇನ್ನೂ ಡಿಸೈಡ್ ಮಾಡಿಲ್ಲ ಅವ್ರನ್ನ ಕರ್ಕೊಳ್ಳೋಕ್ಕೆ. ಮಾರ್ಕಲ್ ಅವ್ರನ್ನ ಬೌಲಿಂಗ್ ಕೋಚ್ ಅವ್ರಿಗೆ ಕೇಳಿದಾಗ ಅವರು ಸ್ಟಿಲ್ ಸೂಪರ್ವೈಸ್ ಮಾಡ್ತಾಯಿದ್ವಿ ಕ್ಲೋಸ್ ಐಯಲ್ಲಿ, ವಿ ವಾಂಟ್ ಶಮಿ, ಬಟ್ ನಾವು ರಶ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ, ಇನ್ನೂ ಸ್ವಲ್ಪ ಗೇಮ್ಸ್ ಆಡಲಿ ಅಂತ. ಇವಾಗ ಹೆಂಗೋ ಸೈಯದ್ ಮುಷ್ತಾಕಲ್ಲಿ T20 ಗೇಮ್ಸ್ ಬರೋದ್ರಿಂದ ಅಲ್ಲಿ ನೋಡ್ಬೋದು. ಈಗ ಸೆಕೆಂಡ್ ಟೆಸ್ಟ್ ಡೇ ನೈಟ್ ಟೆಸ್ಟ್ ಇರೋದ್ರಿಂದ ಅಲ್ಲಿ ತುಂಬ ಬಾಲ್ ಮೂಮೆಂಟ್ಸ್ ಇರೋದ್ರಿಂದ ಐ ಥಿಂಕ್ ಸೆಕೆಂಡ್ ಆರ್ ಥರ್ಡ್ ಟೆಸ್ಟಲ್ಲಿ ಕರ್ಸ್ಕೊಬೋದು ಅಂತ ಅಂದ್ಕೊಂಡ್ವಿ. ಸೊ ಇವ್ರ ಆಬ್ಸೆನ್ಸಲ್ಲಿ ಬೂಮ್ರಾಗೆ ಹೆಂಗೆ ಸಪೋರ್ಟ್ ಮಾಡ್ತಾರೆ, ಬೂಮ್ರಾ ಹೆಂಗೆ ಕ್ಯಾಪ್ಟನ್ಸಿ ಸ್ಟೆಪ್ ಅಪ್ ಆಗ್ತಾರೆ, ರೈಸ್ ಟು ದ ಅಕೇಶನ್ನ ಅದನ್ನ ಅಬ್ಸರ್ವ್ ಮಾಡ್ಕೊತಾರೆ. ಕ್ಯಾಪ್ಟನ್ಸಿ ಪ್ರೆಷರು ಇಲ್ಲಾಂದರೆ ಕಂಪ್ಲೀಟ್ ಪ್ರೆಷರ್ ಚೆಕ್ ಮಾಡಬೇಕು, ನೋಡಬೇಕು ಹೆಂಗೆ ಅಂತ. ಸೊ ಇದು ಇಂಡಿಯನ್ ಟೀಮ್ ಲೈನಪ್ಪು. ಆಸ್ಟ್ರೇಲಿಯನ್ ಟೀಮ್ ವಿಚಾರಕ್ಕೆ ಅಂತಂದರೆ ಅಫ್ಕೋರ್ಸ್ ಫಸ್ಟ್ ಡೇವಿಡ್ ವಾರ್ನರ್ ಅವರು ಇಲ್ಲ, ಅದು ಬಿಟ್ಟರೆ ಉಸ್ಮಾನ್ ಕವಾಚ್ ಅವರು ಓಪನಿಂಗ್ ಮಾಡ್ತಾರೆ. ಅವ್ರ ಜೊತೆಗೆ ಮೆಕ್ಸ್ವೀನಿ ಅಂತ ಡೆಬ್ಯೂ ಮಾಡ್ತಾಯಿದ್ದಾರೆ. ಅವರು ಪರ್ಮನೆಂಟ್ ಓಪನಿಂಗ್ ಬ್ಯಾಟ್ಸ್ಮನ್ ಅಲ್ಲ, ಅವರು ಅಲ್ಲಿ ಸ್ಟೇಟ್ ಕ್ರಿಕೆಟ್ನಲ್ಲಿ ಮಿಡ್ಲ್ ಆರ್ಡ್ರಲ್ಲಿ ಆಡ್ತಾ ಇದ್ದಿದ್ದು. ಬಟ್ ಲಾಸ್ಟಿಂದ ಅವ್ರಿಗೆ ಒಬ್ಬರು ಓಪನಿಂಗ್ ಪಾರ್ಟ್ನರ್ ಸೆಟ್ ಆಗ್ತಾನೆ ಇಲ್ಲ ಆಸ್ಟ್ರೇಲಿಯಾಗೆ. ಲಾಸ್ಟ್ 2021 ಹೀಗೆ ಆಗಿತ್ತು. ಕ್ಯಾಮ್ರನ್ ಬ್ಯಾಂಕ್ರಾಫ್ಟು, ಮಾರ್ಕಸ್ ಹ್ಯಾರಿಸ್ಸು ಅವರೆಲ್ಲ ಪ್ರಿವಿಯಸ್ನ ಟ್ರೈ ಮಾಡಿದೆ, ಅದು ಸೆಟ್ ಆಗಿಲ್ಲ. ಸೊ ಇವಾಗ ಉಸ್ಮಾನ್ ಖವಾಜಾ, ಮೆಕ್ಸ್ವೀನಿ. ನಂಬರ್ 3 ಮಾರ್ನಸ್ ಲಬುಶೇನು, ಅವರು ಅಷ್ಟೇ ಇಂಡಿಯಾ ಮೇಲೆ ಬ್ಯಾಟಿಂಗ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ.
ಒಳ್ಳೆ ರೆಕಾರ್ಡ್ಸ್ ಇಟ್ಟಿದ್ದಾರೆ. ನಂಬರ್ 4 ಸೇಮ್ ಇಲ್ಲಿ ವಿರಾಟ್ ಕೊಹ್ಲಿ ಅವ್ರು ಹೆಂಗೆ ಇಂಡಿಯನ್ ಚಾನ್ಸಸ್ ಡಿಸೈಡ್ ಮಾಡ್ತಾರೆ, ಇಲ್ಲಿ ಆಸ್ಟ್ರೇಲಿಯಾ ಚಾನ್ಸ್ ಸ್ಟೀವ್ ಸ್ಮಿತ್ ಅವರು ಡಿಸೈಡ್ ಮಾಡ್ತಾರೆ. ಅವರು ಕೂಡ ನಾಟ್ ಇನ್ ದ ಬೆಸ್ಟ್ ಆಫ್ ದ ಫಾರ್ಮ್ಸ್. ನಂಬರ್ ಓಪನಿಂಗ್ ಆಡ್ತಾಯಿದ್ರು ಆಫ್ಟರ್ ಡೇವಿಡ್ ವಾರ್ನರ್ ರಿಟೈರ್ಡ್ ಆದಮೇಲೆ, ಬಟ್ ಅಲ್ಲೇನು ಅಷ್ಟು ಚೆನ್ನಾಗಿ ಮಾಡಲಿಲ್ಲ. ಸೊ ಇಸ್ ಬ್ಯಾಕ್ ಟು ನಂಬರ್ 4 ಕ್ಯಾಮ್ರನ್ ಗ್ರೀನ್ ಇಂಜುರಿ ಆಗಿರೋದ್ರಿಂದ. ಸೊ ಇವಾಗ ಒಳ್ಳೆ ಫಾರ್ಮಲ್ಲಿ ಬರ್ತಾರೆ, ಲಾಸ್ಟ್ ಒಳ್ಳೆ ಟಚ್ಚಲ್ಲಿದ್ದಾರೆ. ಸೊ ಈಸ್ ಬ್ಯಾಕ್ ಟು ನಂಬರ್ 4. ಸೊ ಅವರು ಇಂಡಿಯಾ ಮೇಲೆ ಬ್ಯಾಟಿಂಗ್ ಆಡೋಕ್ಕೆ ಇಷ್ಟಪಡ್ತಾರೆ, ಇಂಡಿಯಾ ಮೇಲೆ ಒಳ್ಳೆ ರೆಕಾರ್ಡ್ಸ್ ಇದೆ. ಅವರು ವಿರಾಟ್ ಕೊಹ್ಲಿ ಅವ್ರು ಹೆಂಗೆ ಇಂಪಾರ್ಟೆಂಟ್ ಫ್ಯಾಕ್ಟರ್, ಇಲ್ಲೂ ಅವರು ವೈಟಲ್ ಫ್ಯಾಕ್ಟರ್ ಆಗ್ತಾರೆ ಆಸ್ಟ್ರೇಲಿಯಾಗೆ. ಅವರು ಎಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಅನ್ನೋದ್ರ ಮೇಲೆ ಆಸ್ಟ್ರೇಲಿಯಾ ಚಾನ್ಸಸ್ ಡಿಸೈಡ್ ಆಗಿದೆ. ಅದು ಬಿಟ್ಟರೆ ನಂಬರ್ 5 ಟ್ರಾವಿಸ್ ಹೆಡ್, ಸೇಮ್ ಅದು ಅವರು ಅಷ್ಟು ಇಂಡಿಯಾ ಮೇಲೆ ಆಡೋಕ್ಕೆ ಇಷ್ಟಪಡ್ತಾರೆ. ವರ್ಲ್ಡ್ ಕಪ್ 19 ನವಂಬರ್ ಮಳೆಗಾಲ 2023, ಆಮೇಲೆ T20 ವರ್ಲ್ಡ್ ಕಪ್ಪಲ್ಲೂ ಚೆನ್ನಾಗಿ ಆಡ್ತಾರೆ ಇಂಡಿಯಾ ಮೇಲೆ. ಈ ಟ್ರಾವಿಸ್ ಹೆಡ್ ಮತ್ತು ಬುಮ್ರಾ ಒಂದು ಒಳ್ಳೆ ಕಾಂಟೆಸ್ಟ್ ಅಂತಲೇ ಹೇಳ್ಬೋದು. ನಂಬರ್ 6 ಮಿಚ್ ಮಾರ್ಷರ್ ಆಡ್ತಾರೆ. ಕ್ಯಾಮ್ರನ್ ಗ್ರೀನ್ ಆಡ್ತಾಯಿದ್ರು, ಅವ್ರು ಇಂಜುರಿ ಆಗಿರೋದ್ರಿಂದ ಆಸ್ಟ್ರೇಲಿಯಾಗೆ ಒಂದು ದೊಡ್ಡ ಮಿಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಸ್ ಅ ಪ್ರಾಪರ್ ಆಲ್ರೌಂಡರ್, ಬೌಲಿಂಗು ಚೆನ್ನಾಗಿ ಮಾಡ್ತಿದ್ರು, ಬ್ಯಾಟಿಂಗು ಚೆನ್ನಾಗಿ ಆಡ್ತಿದ್ರು, ಫೀಲ್ಡಿಂಗ್ಗಳು ಅದ್ಭುತ ಸ್ಲಿಪ್ ಫೀಲ್ಡರು. ಐ ಥಿಂಕ್ಸ್ ಇವಾಗ ಮಿಚ್ ಮಾರ್ಷ್ ಅವ್ರ ಪ್ಲೇಸಿಗೆ ಬಂದಿರೋದ್ರಿಂದ ಐ ಥಿಂಕ್ ಅವರು ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ. ಯಾಕೆಂದರೆ ಅವ್ರು ಯಾವಾಗಲೂ ಥ್ರೂಔಟ್ ಅವ್ರ ಕೆರಿಯರಲ್ಲಿ ಒಂದು ಇಂಜುರಿ ಪ್ರೋನ್, ಬೌಲಿಂಗು ಮಾಡೋದು ಯಾವಾಗಲೂ 1 ಮ್ಯಾಚ್ 2 ಮ್ಯಾಚಸ್ಗೆ ಕನ್ಸಿಸ್ಟೆಂಟಾಗಿ ಇಂಜುರಿ ಆಗ್ತಾನೆ ಇರ್ತಾರೆ. ಸೊ ನೋಡ್ಬೇಕು ಎಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ ಅಂತ. ಅದು ಬಿಟ್ಟರೆ ನಂಬರ್ 7 ಅಲೆಕ್ಸ್ ಕ್ಯಾರಿ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಈಸ್ ಆಲ್ಸೋ ಒಳ್ಳೆ ಫಾರ್ಮಲ್ಲಿದ್ದಾರೆ ಅವರು. ಆದಮೇಲೆ ನಂಬರ್ 8, 9, 10, 11 ಇದೊಂದು 8 to 9 ಇಯರ್ಸಿಂದ ಸೇಮ್ 4 ಮೆಂಬರ್ಸ್. ಅವ್ರು ನಾನು ಟೇಲೆಂಟರ್ ಅಂತಲೇ ಹೇಳೋಕ್ಕಾಗಲ್ಲ, ಲೋವರ್ ಆರ್ಡರ್ ಅಂತಲೇ ಹೇಳ್ಬೇಕು, ಯಾಕಂದರೆ ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ನಂಬರ್ 8 ಪ್ಯಾಟ್ ಕಮಿನ್ಸ್ ಬರ್ತಾರೆ. ಅವರು ನಾನು ಬೌಲರ್ ಅಂತಲೇ ಹೇಳೋಕ್ಕಾಗಲ್ಲ, ಈಸ್ ಪ್ರಾಪರ್ ಆಲ್ರೌಂಡರ್ ಅಂತಲೇ ಹೇಳ್ತೀನಿ. ಆ್ಯಶಸಲ್ಲೂ ಅಷ್ಟು ಚೆನ್ನಾಗಿ ಒಳ್ಳೊಳ್ಳೆ ನಾಕ್ಸ್ ಆಡಿದ್ರು, T20 ಚೆನ್ನಾಗಿ ಆಡಿದ್ದಾರೆ, ಲಾಸ್ಟ್ ಪಾಕಿಸ್ತಾನದಲ್ಲೂ ಚೆನ್ನಾಗಿ ಆಡಿದ್ದಾರೆ, IPL ಚೆನ್ನಾಗಿ ಆಡ್ತಾರೆ. ಸೊ ಇದು ಒಳ್ಳೆ ಪ್ರಾಪರ್ ಆಲ್ರೌಂಡರ್ ಅಂತಲೇ ಹೇಳ್ತೀನಿ. ನಂಬರ್ 9 ಸ್ಟಾರ್ಕ್, ಅವರು ಈಸ್ ಆಲ್ಸೋ ಆ್ಯಂಡಿ ಬ್ಯಾಟ್ಸ್ಮನ್. ನಂಬರ್ 10 ಲಯನ್, ನಂಬರ್ 11 ನಂಬರ್ 11 ಜಾಶ್ ಹೇಸಲ್ವುಡ್ ಅವರು. ಸೊ ಈ 8-9 ಇಯರ್ಸಿಂದ ಈ ಬೌಲಿಂಗ್ ಲೈನಪ್ ಚೇಂಜೇ ಆಗಿಲ್ಲ. ಅಷ್ಟು ವರ್ಲ್ಡ್ ಕ್ಲಾಸ್ ಬೌಲಿಂಗ್, ಅಷ್ಟು ಇಂಪ್ಯಾಕ್ಟ್ ಮಾಡಿರೋ ಬೌಲಿಂಗ್ ಅಂತ ಹೇಳ್ತೀನಿ. ಈ ಬೌಲಿಂಗ್ ಮೇಲೆ ಇಂಡಿಯನ್ ಟೀಮ್ ಮಾಡೋದು ಅಷ್ಟು ಸುಲಭ ಇಲ್ಲ. ಸೊ ಈಗ ಆಸ್ಟ್ರೇಲಿಯಾ ಟೀಮ್ಗೆ ಬ್ಯಾಕಪ್ ಆಗಿ ಜಾಶ್ ಇಂಗ್ಲಿಷ್ ಇದ್ದಾರೆ, ಸ್ಕಾಟ್ ಬೋಲ್ಯಾಂಡ್ ಇದ್ದಾರೆ. ಮೋಸ್ಟ್ಲಿ ಅವರಿಬ್ಬರು ಆಡೋ ಫಸ್ಟ್ ಟೆಸ್ಟ್ಗೆ ಚಾನ್ಸ್ ಇಲ್ಲ. ಸೊ ದಿಸ್ ಇಸ್ ದ ಕನ್ಫರ್ಮ್ಡ್ 11 ಅವ್ರದ್ದು, ಕನ್ಫರ್ಮ್ಡ್ 11 ಅವ್ರದ್ದು. ಆಲ್ಮೋಸ್ಟ್ ಎನಿ ಲಾಸ್ಟ್ ಮಿನಿಟ್ ಚೇಂಜಸ್ ಇಂಜುರೀಸ್ ಅಂತ ಇದೆ. ಇದು ಆಸ್ಟ್ರೇಲಿಯನ್ ಆ್ಯಂಡ್ ಇಂಡಿಯನ್ ಬ್ಯಾಟ್ಸ್ಮನ್ ಇಂಡಿಯನ್ ಟೀಮ್ ಫಾರ್ಮ್ ಬಗ್ಗೆ ಮಾತಾಡ್ತಾರೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರ ಫಾರ್ಮ್ ಬಗ್ಗೆ, ಬೇರೆ ಬ್ಯಾಟ್ಸ್ಮನ್ ಬಗ್ಗೆ ಫಾರ್ಮ್ ಬಗ್ಗೆ ಮಾತಾಡ್ತಾರೆ. ಬಟ್ ಆ ರೀತಿ ನೋಡಿದ್ರೆ ಆಸ್ಟ್ರೇಲಿಯನ್ ಟೀಮ್ ಫಾರ್ಮ್ ಕೂಡ ಹಾಗೇ ಇದೆ. ಅವರು ಟಾಪಲ್ಲಿ ಉಸ್ಮಾನ್ ಖವಾಜಾ ಚೆನ್ನಾಗಿ ಆಡ್ತಾಯಿದ್ದಾರೆ, ಈ ಮೆಕ್ಸ್ ವಿನಿ ಇನ್ನೂ ಡೆಬ್ಯೂ ಮಾಡ್ತಾಯಿದ್ದಾರೆ. ಅವರು ಲಿಸ್ಟೇ ರೆಕಾರ್ಡಿಂಗ್ ಅಷ್ಟು ಚೆನ್ನಾಗಿಲ್ಲ. ಅದು ಬಿಟ್ಟರೆ ನಂಬರ್ 3 ಮಾರ್ನಸ್ ಲ್ಯಾಬುಷನ್, ಅವರು ಅಂಥ ಫಾರ್ಮಲ್ಲಿಲ್ಲ. ಈ WTC ಸೈಕಲಲ್ಲಿ ಅವ್ರ ಆವ್ರೇಜ್ ಬರೀ 29 ಇದೆ. ನಂಬರ್ 4 ಸ್ಟೀವ್ ಸ್ಮಿತ್ ಫಾರ್ಮಿಗೆ ಬಂದಿದ್ದಾರೆ, ಬಟ್ ಸ್ಟಿಲ್ ಅವರು ಈ WTC ಸೈಕಲ್ ಆವ್ರೇಜ್ ಓನ್ಲಿ 35. ಟ್ರಾವಿಸ್ ಹೆಡ್ ಆವ್ರೇಜ್ 29 ಇದೆ. ಸೊ ಇದು ಒಂದು ಒಳ್ಳೆ ಚಾನ್ಸ್ ಇಂಡಿಯನ್ ಟೀಮ್ಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ. ಫಸ್ಟ್ ಮ್ಯಾಚಲ್ಲೇ ಅವ್ರ ಪರ್ತಲ್ಲಿ ಫಸ್ಟ್ ಮ್ಯಾಚ್ ಇದೆ, ಅದು ಫಾಸ್ಟ್ ಪೇಸ್ ಸ್ಪೈಸಿ ಬೌನ್ಸಿ ಪಿಚ್ಚು. ಸೊ ಇಂಡಿಯಾಗೆ ವೆಲ್ಕಮ್ ಮಾಡೋದಕ್ಕೆ ಒಂದು ಒಳ್ಳೆ ಪಿಚ್ ಅಥವಾ ಒಳ್ಳೆ ಸ್ಟೇಡಿಯಮ್ನ ಸೆಲೆಕ್ಟ್ ಮಾಡಿದ್ದಾರೆ. ಇಂಡಿಯಾದವ್ರು ಹೆಂಗೆ ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಇದೆಯೋ ಅವ್ರಿಗೂ ಬ್ಯಾಕ್ ಆಫ್ ದ ಮೈಂಡ್ ಏನೇ ಇದ್ರೂ ಒಂದು ಇದ್ದೇ ಇರುತ್ತೆ. ಯಾಕೆಂದರೆ ಲಾಸ್ಟ್ 2 ಸೀರೀಸ್ ಗೆದ್ದಿರೋದ್ರಿಂದ ಅವರು ಒಂದು ಬ್ಯಾಕ್ ಆಫ್ ದ ಮೈಂಡ್ ಇಂಡಿಯಾದವ್ರು ಚೆನ್ನಾಗಿ ಆಡ್ತಾರೆ, ಇಲ್ಲ ಅವ್ರಿಗೆ ಚಾನ್ಸ್ ಕೊಡಬಾರ್ದು ಅನ್ನೋದೆಲ್ಲ ಇದ್ದೇ ಇರುತ್ತೆ. ಸೊ ಅವರು ಹಾರ್ಡಾಗೆ ಬರ್ತಾರೆ. ಇಂಡಿಯಾದವರು ಟಫೆಸ್ಟ್ ಅಪೋನೆಂಟ್ ಅಂತ ಅವ್ರಿಗೂ ಗೊತ್ತಿದೆ. ಸೊ ಇಂಡಿಯಾಗೆ ಒಂದು ಚಾನ್ಸ್ ಯುಟಿಲೈಸ್ ಮಾಡಬೇಕು ಅಂತಂದರೆ ಸೀರೀಸಿಂದ ಏನಪ್ಪ ತೊಗೊಬೇಕು ಈ ಸೀರೀಸ್ಗೆ ಅಂತಂದರೆ ಬ್ಯಾಟಿಂಗ್ 4 to 5 ಸೆಷನ್ ನಾವು ಬ್ಯಾಟಿಂಗ್ ಆಡಲೇಬೇಕು. ಅಟ್ಲೀಸ್ಟ್ 400-450 ರನ್ಸ್ ಮಾಡಿದ್ರೆ ವಿ ಆರ್ ಆಲ್ಮೋಸ್ಟ್ 50% ದೇರ್ ಅಂತಲೇ ಅರ್ಥ. ಸೊ ಇಲ್ಲ ನಾವು 150, 100, 200 ಇದು ಆಲ್ಔಟ್ ಆದರೆ ಖಂಡಿತ ಅಲ್ಲಿ ಮ್ಯಾಚಸ್ ಅಂತೂ ಗೆಲ್ಲಕ್ಕಾಗಲ್ಲ. ಸೊ ಬ್ಯಾಟಿಂಗ್ ಮಾಡಬೇಕು. ಸೊ ಯಾಕೆಂದರೆ ನಾನು 2018, 19 ಮತ್ತು 2021 ನೋಡಿದಾಗ ನಂಬರ್ ಆಫ್ ಓವರ್ಸ್ ಏನು ಬೌಲಿಂಗ್ ಮಾಡಿದ್ದಾರೆ ಕಮಿನ್ಸ್, ಹೇಸಲ್ವುಡ್, ಸ್ಟಾರ್ಕ್ ಆ್ಯಂಡ್ ಲಿವನ್, ಅದು ಬೇರೆ ಸೀರೀಸ್ಗಿಂತ ತುಂಬ ಜಾಸ್ತಿನೇ ಇದೆ. ತುಂಬ ಜಾಸ್ತಿ ಓವರ್ಸ್ ಬೌಲಿಂಗ್ ಮಾಡಿದ್ದಾರೆ. ಆ ಕ್ರೆಡಿಟ್ ಪೂಜಾರ ಅವ್ರಿಗೂ ಹೋಗ್ಬೇಕು, ಅಷ್ಟು ಬೌಲಿಂಗ್ ಮಾಡಿಸಿದ್ದಾರೆ, ರಿಪೀಟೆಡ್ ಬೌಲಿಂಗ್ ಮಾಡಿಸಿದ್ದಾರೆ. ಆ ಥರ ಮಾಡಿದಾಗ ಅವರು ಅವ್ರದ್ದು ಒಂದು ಮೊರಲೇ ನಾವು ಡೌನ್ ಮಾಡ್ಬೋದು. ಸೊ ಇದು ಒಂದು ಇದನ್ನೆಲ್ಲ ವರ್ಕ್ ಮಾಡಿರ್ತಾರೆ ಒಂದು ಮ್ಯಾನೇಜ್ಮೆಂಟ್ ಅಥವಾ ಕೋಚಿಂಗ್ ಸ್ಟಾಫ್ ಆಗಿ. ಸೊ ಒನ್ಸ್ ಫಸ್ಟ್ ಟೆಸ್ಟಲ್ಲಿ ಥರ್ಡ್ ಟೆಸ್ಟಲ್ಲಿ ಏನಾದರೂ ಇಂಡಿಯಾ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು, ಅಟ್ಲೀಸ್ಟ್ ಡ್ರಾ ಮಾಡಿದ್ರು, ಇಲ್ಲ ವಿನ್ ಮಾಡಿಬಿಟ್ರು ಅಂತಂದರೆ ಡೆಫಿನೆಟ್ಲಿ ಇದೊಂದು ಒಳ್ಳೆ ಸ್ಟಾರ್ಟ್ ಆಸ್ಟ್ರೇಲಿಯಾದ ಒಂದು ಬ್ಯಾಕ್ ಫುಟ್ ಅಂತಲೇ ಹೇಳ್ತೀನಿ. ಅವರಿಗೆ ತುಂಬ ಮತ್ತು ಅದರಿಂದ ವಾಪಸ್ ಬರೋದು ಕಷ್ಟ ಆಗುತ್ತೆ. ಯಾಕೆಂದರೆ ಲಾಸ್ಟ್
2018-19 2021 ಫಸ್ಟ್ ಮ್ಯಾಚ್ ನಾವು ವಿನ್ ಆಗಿ 36 ಔಟ್ ಆಗಿ ಸೋತ್ವಿ, ಬಟ್ ಕೇಮ್ ಬ್ಯಾಕ್. ಸೊ ಇದು ನಂದು ಆಸ್ಟ್ರೇಲಿಯಾ ಆ್ಯಂಡ್ ಇಂಡಿಯಾ ಸೀರೀಸ್ದು ಫಸ್ಟ್ ಟೆಸ್ಟ್ ಪ್ರಿವ್ಯೂ ಆಗಿತ್ತು. ಸೊ ಎಲ್ಲ ಟೆಸ್ಟ್ ಮ್ಯಾಚ್ಗೂ ನಾನು ಪ್ರಿವ್ಯೂ ಆ್ಯಂಡ್ ರಿವ್ಯೂಸ್ ಮಾಡಿದ್ದೀನಿ. ಸೊ ನನ್ನ ಲೈನಪ್ಪಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಕಮೆಂಟ್ ಮಾಡಿಲ್ಲ, ನಿಮಗೆ ಅನ್ನೋ ಸಜೆಷನ್ ಇದೆ. ಸೊ ಆ್ಯಸ್ ಎ ಕ್ರಿಕೆಟ್ ಲವರ್ ನಾನು ಕೂಡ ಈ ಒಂದು ಎಕ್ಸೈಟಿಂಗ್ ಸೀರೀಸ್ ಆಗುತ್ತೆ ಅಂದ್ಕೊಂಡು ಈ ಸೀರೀಸ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಆಡ್ತಾರೆ ಅಂತ. ಫಸ್ಟ್ ಟೆಸ್ಟ್ ಮ್ಯಾಚ್ ಹೆಂಗೆ ಹೋಗುತ್ತೆ ಅಂತ ನೋಡೋಣ, ಅದಾದಮೇಲೆ ರಿವ್ಯೂ ಮಾಡ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ಸ್ನ. ಬೇರೆ ಬೇರೆ ವೀಡಿಯೋಸ್ಗೆ ತರ್ತೀನಿ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾರೆ. ಪ್ಲೀಸ್ ಟು ಫಾಲೋ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ